ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಗಾಯ್ಸ್. ಇವತ್ತು ಇನ್ನೊಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ ಬನ್ನಿ. ಇವತ್ತು ಸಂಡೇ, ಆ್ಯಕ್ಚುಲಿ ಸಂಡೇ ಒಂದು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಬನ್ನಿ ತೋರಿಸ್ತೀನಿ ಮನೆ ಕ್ಲೀನಿಂಗ್ ಯಾವ ರೀತಿ ನಡೀತಾ ಇದೆ ಅಂತ. ಫುಲ್ಲು ಕ್ಲೀನಿಂಗ್ ನಡೀತಾ ಇದೆ. ಡ್ಯಾನಿ ನೋಡಿ, ಈಗ ಬೋನ್ ವಾಶ್ ಮಾಡಿ ಡ್ಯಾನಿನ ಇಲ್ಲೇ ಕಟ್ಟಿದ್ದೀನಿ ಇವಾಗ ಸದ್ಯಕ್ಕೆ. ಬನ್ನಿ ಹೋಗಿ ಫಸ್ಟ್ ಸ್ನಾನ ಮಾಡಿಕೊಂಡು ಆಮೇಲೆ ಮತ್ತೆ ಗೈಸ್ ಇವತ್ತು ಮತ್ತೆ ಟ್ರೈನಿಗೆ ಹೋಗ್ಬೇಕು. ಟ್ರೈನಿಗೆ ಕರ್ಕೊಬರಕ್ಕೆ ಹೋಗ್ಬೇಕು ಅವನ್ನ. ಬನ್ನಿ ಹೋಗೋಣ. ಸೊ ಗೈಸ್, ಸ್ನಾನ ಮಾಡಿ ದೇವರು ಪೂಜೆ ಮಾಡಿದೆ. ಬನ್ನಿ ಈಗ ಡೈರೆಕ್ಟ್ ತಿಂಡಿ ತಿನ್ನೋಕ್ಕೆ ಹೋಗೋಣ. ತಿಂಡಿ ಏನು ಕೊಡ್ರಮ್ಮ? ಚಿತ್ರಾನ್ನ. ಯಪ್ಪ ಅಜಯ್, ಸ್ಮೈಲ್ ಮಾಡಂಗೆ ಒಂದು ಹೋಗ ಮುಖ ತಿಕ್ಕ ಮುಚ್ಕೊಂಡು ಹಾಕ್. ಕಾಫಿ ಇಲ್ಲ? ಕಾಫಿ ಮತ್ತು ಹಾಲು ಮಧ್ಯಾಹ್ನ ಅವ್ರನ್ನ ಟ್ರೈನಿಗೆ ಕರ್ಕೊಂಡು ಬರಕ್ಕೆ ಹಾಲಿಲ್ದೆ. ಸೊ ನಾನು ಈಗ ಮಧ್ಯಾಹ್ನ ತಂದು ಕೊಡ್ತೀನಿ ನಿಮಗೆ. ಮಧ್ಯಾಹ್ನ ಕುಡಿಬೇಕಂತಲ್ಲ ಅಜ್ಜಿ ಹಾಲನ್ನ? ಕುಡಿಬೇಕಾ? ಏನು ಕುಡಿದ್ರೆ ನಿಮಗೇನು ಖುಷಿನ? ಅದು ಯಾವ ಥರ? ಹಾಂ ಹಾಂ. ಸೊ ಗೈಸ್, ಇವಾಗ ಕಾಲ್ ಮಾಡಿದ್ದೆ. ಇವಾಗ ಶಿವಮೊಗ್ಗದಿಂದ ಬಿಡ್ತು ಅವರು ಟ್ರೈನ್. ಸೊ ಬನ್ನಿ ಹೋಗಿ ಕರ್ಕೊಂಡು ಬರೋಣ ವಾಪಸ್. ಬನ್ನಿ, ನಮ್ಮ ಅಜ್ಜಿ ನೋಡ್ರಿ ಡೋರ್ ತೆಗೆದು ಅಲ್ಲೇ ನಿಂತಿದೆ. ಗೈಸ್, ಸೊ ಫೈನಲಿ ಬಂದೆ ಇವಾಗ. ಇಲ್ಲಿ ನೀವು ನೋಡ್ಬೋದು ವಾಪಸ್ ನಾನು ಮಾಲ್ಗುಡಿ ಮ್ಯೂಸಿಯಂ ಹಳೆ ವಿಡಿಯೋ ಒಂದು ಹಾಕಿದ್ನಲ್ಲ, ಅದ್ರ ಪಕ್ಕದಲ್ಲೇ ಒಂದು ರೈಲ್ವೆ ಸ್ಟೇಷನ್ ಇದೆ ಅಂದಿದ್ದಲ್ಲ, ಅದೇ ರೈಲ್ವೆ ಸ್ಟೇಷನ್. ಅಲ್ಲಿ ಬಿಸಿಲಿದೆ ಅಂತ ಹೇಳ್ಕೊಂಡು ನಾನು ಇಲ್ಲೇ ಗಾಡಿ ಹಾಕ್ಕೊಂಡೆ ಸೈಡಿಗೆ. ಬನ್ನಿ, ಇನ್ನು ಶಿವಮೊಗ್ಗ ಬಿಟ್ಟು ತುಂಬ ಹೊತ್ತಾಗಿದೆ, ಅವಾಗಲೇ ಹೇಳಿದ್ನಲ್ಲ. ಇವಾಗ ಡೈರೆಕ್ಟಾಗಿ ಬಂದು ಇನ್ನೊಂದು 5-10 ನಿಮಿಷದಲ್ಲಿ ಬರುತ್ತಂತೆ. ಬನ್ನಿ ನೋಡಿ. ವೆಯ್ಟ್ ಮಾಡಿ ಸಾಕಾಯಿತು. ಟ್ರೈನ್ ಏನೋ ಲೇಟ್ ಆಗಿದೆಯಂತೆ. ಏನು ಮಾಡೋಣ, ನಮ್ಮ ಜೀವನನೇ ಹಿಂಗಾಗ್ಬಿಟ್ಟೈತಿ. ಯಾರು ಇಲ್ಲ, ಒಂದು ಹುಳನೂ ಇಲ್ಲ ಸ್ಟೇಷನಲ್ಲಿ. ನೋಡ್ಬೋದು ನೀವು, ಒಬ್ಬನೇ ಕೂತಿದ್ದೀನಿ ಇಲ್ಲಿ. ಬನ್ನಿ, ಎಷ್ಟೊತ್ತಾಗತ್ತೆ ನೋಡೋಣ ಇನ್ನು. ಗೈಸ್, ಫೈನಲಿ ಬಂದೆ ನೋಡಿ. ಬಂದು ಕೂಡ ಇವ್ರು ನೋಡಿ ವಿಡಿಯೋ ಕಾಲಲ್ಲಿ. ಓಕೆ ಗೈಸ್, ಬಂದೆ. ಬನ್ನಿ ನೆಕ್ಸ್ಟ್ ಟೈಮ್ ನೋಡೋಣ. ಎಲ್ಲ ನಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಟಿ ವಿಲಿ. ನಮ್ಮ ಮಾವ ಬೇರೆ ಬಂದಿದ್ರು ನೋಡಿ, ಪಾರ್ಲರಿಗೆ ಹೊರಟ್ರಂತೆ. ಬನ್ನಿ ಗೇಟ್ ತೆಗಿಯೋಣ. ವಿಡಿಯೋ ನೋಡ್ತಾ ಇದ್ರು, ವಿಡಿಯೋ ನೋಡಿದ್ರು ಚೆನ್ನಾಗಿದೆ ಅಂದರೆ ಎಲ್ಲರೂ. ನಿಮಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಗೈಸ್, ಬನ್ನಿ ಇವಾಗ ತೋಟಕ್ಕೆ ಹೋಗೋಣ. ತೋಟದಲ್ಲಿ ಯಾವ್ಯಾವ ರೀತಿ ಹಣ್ಣಿದೆ, ಹೂವಿದೆ ಅನ್ನೋದನ್ನು ತೋರಿಸ್ತೀನಿ. ಸೊ ಫಸ್ಟ್ ಗೇಟ್ ಓಪನ್ ಮಾಡಿಕೊಂಡು ಹಾವಿಂದೇ ಭಯ ಅಷ್ಟೇ, ಬೇರೆ ಯಾವುದ್ರದ್ದು ಭಯ ಇಲ್ಲ. ಹಾವು ಏನಾದ್ರು ಇದ್ದರೆ ಅದೊಂದೇ ಭಯ. ಇದು ನಾವು ಕರೆಯೋದು ಆ್ಯಕ್ಚುಲಿ ವಾಟರ್ ಆ್ಯಪಲ್ ಅಂತ. ಇದು ವಾಟರ್ ಆ್ಯಪಲ್ ಅಲ್ಲ, ಇದಕ್ಕೇನೋ ಒಂದು ಹೆಸರಿದೆ. ಈ ಮರಕ್ಕೆ ಏನೋ ಒಂದು ಹೆಸರಿದೆ. ಈ ಹಣ್ಣಿನ ಚಿತ್ರ ಇಲ್ಲಿ ಹಾಕಿರ್ತೀನಿ ನೋಡಿ ಸ್ಕ್ರೀನಲ್ಲಿ. ಸೊ ಅದು ಒಂದು ರೀತಿ ನೋಡಿ, ಇಲ್ಲೇ ಇದೆ ನೋಡಿ, ಈ ರೀತಿ ಇದೆ. ಈ ರೀತಿ ಇರುತ್ತೆ ಅದು. ಇದಕ್ಕೆ ಏನೋ ಹೆಸರು ಹೇಳ್ತಾರೆ, ನನಗೂ ಗೊತ್ತಿಲ್ಲ ಅದು. ಆಮೇಲೆ ಹೂಗಳ ಹೆಸರೆಲ್ಲ ನನಗೆ ಕೇಳಬೇಡಿ. ಸೊ ಜಸ್ಟ್ ನಿಮಗೆ ಒಂದು ತೋಟನ ಹಂಗೆ ಓಡಾಡ್ಕೊಂಡು ಬರೋಣ ಅಂತ ಬರ್ತಾಯಿದ್ದೀನಿ ಅಷ್ಟೇ. ಇಲ್ಲೆಲ್ಲ ಮತ್ತೆ ಅಡಿಕೆ ಹಾಕಿದ್ದೀವಿ. ಇದು ನಮ್ಮ ಮನೆ ಸ್ಟಾರ್ಟಿಂಗ್ ಕಟ್ಟಾದಮೇಲೆ ಅಡಿಕೆ ಹಾಕಿದ್ದು. ಸೊ ತುಂಬ ಚೆನ್ನಾಗಿ ಬಂದಿದೆ. 4 ಇಯರ್ಸ್ ಆಯಿತು ನೋಡಿ. ಇದು ಮಾವಿನ ಹಣ್ಣಿನ ಮರ. ಕಡೆ ಬೇರೆ ಬೇರೆ ಒಟ್ನಲ್ಲಿ ನಮ್ಮ ಅಪ್ಪ ಇದ್ದರೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ನಿಮಗೂ ಕರೆಕ್ಟಾಗಿ ಗೊತ್ತಾಗುತ್ತೆ. ಒಂದ್ಸಲಿ ನಮ್ಮ ಅಪ್ಪನ ಕರ್ಕೊಂಡು ಈ ತೋಟ ಎಕ್ಸ್ಪ್ಲೇನ್ ಮಾಡ್ತೀನಿ ಕರೆಕ್ಟಾಗಿ. ಬನ್ನಿ. ಇಲ್ಲೊಂದು ಮಾವಿನ ಹಣ್ಣಿನ ಮರ ಇದೆ. ಮಾವಿನ ಹಣ್ಣಿನ ಮರ ಪಕ್ಕ ಗೊತ್ತಾಗುತ್ತೆ ಕರೆಕ್ಟಾಗಿ ನನಗೆ. ಬೇರೆದು ಯಾವುದು ಕೇಳಬೇಡ್ರಿ. ಇದರಲ್ಲಿ ಮಾವಿನ ಮರದಲ್ಲೇ ಬೇರೆ ರೀತಿದಿದೆ. ತೋತಾಪುರಿ ಇದೆ, ಆಮೇಲೆ ಬೇರೆ ಮಾವುಗಳು ಬರ್ತಾವಲ್ಲ ಆ ರೀತಿದಿದೆ. ಆಮೇಲೆ ಬನ್ನಿ
ಹೀಗೆ ಸಾಲು ಅಡಿಕೆ ಗಿಡ ಅಂದರೆ ಇದೆ ನೋಡಿ ಗೈಸ್, ಸಾಲಾಗಿ ಅಡಿಕೆ ಗಿಡ ಹೆಂಗಿದೆ. ಇಲ್ಲೊಂದು ಮರನ ಹಾಗೆ ಬಿಟ್ಟಿದ್ದೀವಿ ಎಷ್ಟೊಂದು ತಂಪ್ಲಿಗೋಸ್ಕರ ಅಂತ. ಮತ್ತು ಮನೆ ಇದೆಯಲ್ಲ, ಮನೆಗೆ ಆ ಕಡೆ ಈ ಕಡೆ ಸ್ವಲ್ಪ ಒಂದು ತಂಪಲಿರಲಿ ಅಂತ ಅಷ್ಟೇ. ಒಂದೊಂದು ಮರನ ಬಿಡ್ಕೊಳ್ಳಿ ಹಂಗಂತ ಹೇಳಿ ಅಷ್ಟು ಮರ ಕಡಿಯೋದಲ್ಲ, ಎಲ್ಲದನ್ನು ಕೂಡ ಗೊತ್ತಲ್ಲ ನಿಮಗೆ ಏನೇನು ಮಾಡಬೇಕು ಅಂತ. ಬನ್ನಿ ವಾಪಸ್ ಹೋಗ್ತಾ ಇದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಇದೆ ಬಟ್ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಷ್ಟು ಗೊತ್ತಾಗಲ್ಲ ಇಲ್ಲಿ ಯಾವ್ಯಾವ ಥರದ್ದು ಯಾವ್ಯಾವ ಗಿಡ ಅಂತ. ಬನ್ನಿ ಹೋಗೋಣ, ನೆಕ್ಸ್ಟ್ ನೋಡೋಣ. ಇವತ್ತೊಂದು ಅದೇ ಹೇಳಿದ್ನಲ್ಲ, ಒಂದು ಕಂಟೆಂಟ್ ರೆಡಿ ಮಾಡ್ತಾ ಇದ್ದೆ. ಸೊ ಕಂಟೆಂಟ್ ಇವತ್ತು ಆಗತ್ತಾ ಆಗಲ್ಲ ಗೊತ್ತಿಲ್ಲ, ಬಟ್ ನೋಡೋಣ ಬನ್ನಿ. ಆದರೆ ಇವತ್ತೇ ಟ್ರೈ ಮಾಡೋಣ. ಹೀಗೆ ಅಂಜೂರನ ಯಾವುದೋ ಗೊತ್ತಿಲ್ಲ ನನಗೆ. ಇದೇನಿದು, ಇದು ಹೆಂಗಿದೆ ಗೈಸ್ ನೋಡಿ, ಐ ಡೋಂಟ್ ನೋ. ಬನ್ನಿ ವಾಪಸ್ ಹಂಗೆ ಬಂದೆ ನಾನು, ಜಾಸ್ತಿ ಏನೂ ತೋರಿಸಿಲ್ಲ. ಒಂದಿನ ಮಾತ್ರ ಪಕ್ಕ ಕರೆಕ್ಟಾಗಿ ತೋರಿಸ್ತೀನಿ ಏನೇನಿದೆ ಅಂತ. ಸೊ ಗೈಸ್, ಇವಾಗ ತಕ್ಷಣ ನಾನು ಎಲ್ಲಿ ಹೊರಟೆ ಅಂತ ನೀವು ಅನ್ಕೊಬೋದು. ಇವಾಗ ನಾನು ಹೋಗ್ತಿರೋದು ನಮ್ಮ ಶಿವಮೊಗ್ಗ ರೋಡಲ್ಲಿ. ಯಾಕಂದರೆ ನಾನು ಹೇಳಿದ್ನಲ್ಲ, ಒಂದು ಕಂಟೆಂಟ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದಿತ್ತು ಅಂತ. ಏನು ದೊಡ್ಡ ಕಂಟೆಂಟ್ ಅಲ್ಲ, ಒಂದು ಸಣ್ಣ ಕಂಟೆಂಟ್, ಅದ್ರ ಬಗ್ಗೆ ಮಾತಾಡೋಕ್ಕಂತ ಹೋಗ್ತಾ ಇದ್ದೀನಿ. ಬನ್ನಿ ನಮ್ಮ ಫ್ರೆಂಡಿನ ಮನೆಗೆ. ಸೊ ಗೈಸ್, ಫೈನಲಿ ಬಂದೆ. ಎಲ್ಲಿದೆ ನೋಡೋಣ ಬನ್ನಿ. ಇಲ್ಲಿ ಸ್ಕೂಲಿಗೆ ಬಂದೆ ನೋಡ್ರಿ, ಫುಲ್ಲು ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಸೊ ಗೈಸ್, ಈಗ ಫೈನಲಿ ಬಂದೆ. ಇವಾಗ ಬನ್ನಿ. ಹಾಯ್, ನಮಸ್ಕಾರ ಜಿ. ಏನು ಸಮಾಚಾರ? ನಮ್ಮನ್ನೆಲ್ಲ ಹಾಕೊಳಪ್ಪ ವಿಡಿಯೋದಲ್ಲಿ. ಕೂತ್ಗಳಲ್ಲಿ. ಸೊ ಗೈಸ್, ಇವಾಗ ಪೇಟೆಗೆ ಹೋಗ್ತಾ ಇದೀವಿ. ಡೈರೆಕ್ಟ್ ಪೇಟೆಗೆ ಹೋಗಿ ಮತ್ತೆ ಸಿಗ್ತೀವಿ. ನೋಡಿ, ಪ್ರಫುಲ್ಲ ಗಾಡಿ ಓಡಿಸ್ತಾ ಇದ್ದಾನೆ. ಬನ್ನಿ ಹೋಗೋಣ ಪೇಟೆಗೆ. ಗೈಸ್, ಇದ್ದಕ್ಕಿದ್ದಂತೆ ಮಳೆ ಬಂತು. ಗಾಡಿ ಈಗ ಸೈಡಿಗೆ ಹಾಕೊಂಡಿದ್ದೀವಿ, ನಿಂತ್ಕೊಂಡಿದ್ದೀವಿ ಸೈಲೆಂಟಾಗೆ. ಹೆವಿ ಮಳೆ ಗೈಸ್. ಯಾವಾಗ ಯಾವ ಥರ ಮಳೆ ಬರುತ್ತಂತಾನೆ ಗೊತ್ತಾಗಲ್ಲ. ಅದೊಂದೇ ಬೇಜಾರು ಅಷ್ಟೇ ನಮ್ಮೆಲ್ಲರಲ್ಲಿ. ಸೊ ಗೈಸ್, ಫೈನಲಿ ಅಲ್ಲಿ ಒಂದು ಕಂಟೆಂಟ್ ಬಗ್ಗೆ ಹೇಳಿದ್ನಲ್ಲ ಮಾತಾಡಬೇಕು ಅಂತ, ಸಣ್ಣ ಕಂಟೆಂಟು. ಅದ್ರ ಬಗ್ಗೆ ಮಾತಾಡಿಕೊಂಡು ಒಂದು ವಿಡಿಯೋ ಶೂಟ್ ಇತ್ತು, ಒಂದು ಪಪ್ಪಿದು. ಅದನ್ನು ಮಾಡಿ ಇವಾಗ ಡೈರೆಕ್ಟು ಮನೆಗೆ ಬಂದೆ. ಇವತ್ತು ಸಂಡೇ ಸ್ಪೆಷಲ್ ಅಲ್ಲ, ಏನಾದರೂ ಒಂದು ಇರಬೇಕಲ್ಲ. ಸೊ 1 kg ಚಿಕನ್ ತಗೊಂಡು ವಾಪಸ್ ಮನೆಗೆ ಬಂದೆ. ಬನ್ನಿ ಇವತ್ತು ಚಿಕನ್ ಊಟ ಮಾಡೋಣ. ಟೈಮ್ ನೋಡಿ 7:56, ಇವಾಗ ತಂದು ಕೊಟ್ಟಿದ್ದೀನಿ. ಬನ್ನಿ ಊಟ ಮಾಡುವ. ಇಲ್ಲ ನೋಡಿ, ಎಲ್ಲ ಕೂತಿದ್ದಾರೆ. ಸೊ ಗಾಯ್ಸ್, ಇವಾಗ ಈ ವಿಡಿಯೋನ ಎಂಡ್ ಮಾಡೋ ಟೈಮ್ ಆಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಊಟ ಆಯಿತು, ಚಿಕನ್ ಡ್ರೈ ಏನೇನೋ ಮಾಡಿದರು. ಸೊ ಅದನ್ನ ಊಟ ಮಾಡ್ಕೊಂಡು ಇವಾಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.